Good morning, students. Last class we have discussed the introduction of the lesson money and dowry system. In patriarchal society, a woman is not considered at all, and her accent is also not considered. And what and all are the losses incurred by a middle class man while the daughter is being married? All these things we have discussed in the last class. Now let's see the lesson. A crore. What is a crore? Money, cash, rupees. 1 crore rupees dowry. That highly educated man asked for a dowry. 1 crore as dowry. Isn't that a surprise? So, how much money did the bride ask bridegroom? 1 crore rupee. 1 crore ಡೌರಿಯಾಗಿ ಕೇಳಿದ್ದಾನೆ. ಆ್ಯಂಡ್ ದಟ್ ಈಸ್ ನಾಟ್ ಅ ಸರ್ಪ್ರೈಸ್. ಹೈಲಿ ಎಜುಕೇಟೆಡ್ ಮ್ಯಾನ್ ಆಸ್ಕ್ಡ್ ಫಾರ್ ಅ ಡೌರಿ. ಅಂದರೆ ಅಷ್ಟು ಓದಿದ್ರೇನೂ ಸಹ ಡೌರಿಯನ್ನು ಕೇಳಿದ್ದಾನೆ. It is what's wrong in asking for a large dowry when there are people to give it? Why one? You may demand 2 crores, 4 crores, 100 crores. Where is the end for greed? Do numbers have any end? What is surprising about demanding when there are people to give? It's surprise. So ಕೊಡೋರು ಇರೋ ತನಕನೂ ತಗೊಳ್ಳೋರು ಇದ್ದೇ ಇರ್ತಾರೆ. ಹಾಗಾಗಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಅಂದರೆ ಶಿ ಈಸ್ ಸ್ಪೀಕಿಂಗ್ ಸರ್ಕ್ಯಾಸ್ಟಿಕಲಿ, ಅಂದರೆ ವ್ಯಂಗ್ಯವಾಗಿ ಮಾತಾಡ್ತಿರೋದು, ಐರಾನಿಕ್ ಆಗಿ. ಕೊಡೋರು ಇರೋ ತನಕ ತಗೊಳ್ಳೋರು ಇದ್ದೇ ಇರ್ತಾರೆ. ಸೊ 1 crore ಅಲ್ಲ, 100 ಕೋಟಿ ಬೇಕಾದರೂ ಡೌರಿಯಾಗಿ ಕೇಳಿ ಪಡ್ಕೊಳ್ಳೋ ಅಂಥವರು ಇದ್ದಾರೆ ಈ ಸಮಾಜದಲ್ಲಿ. ಸೊ ಎಲ್ಲಿ ತನಕ ಕೊಡೋರು ಇರ್ತಾರೋ ತಗೊಳ್ಳೋರು ಇದ್ದೇ ಇರ್ತಾರೆ. ಸೊ ಡೌರಿ ಸಿಸ್ಟಮನ್ನು ನಾವು ಸ್ಟಾಪ್ ಮಾಡಬೇಕು ಅಂತ ಹೇಳಿದರೆ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಮಾಡಬೇಕು? ಕೊಡೋದನ್ನು ಬಿಡಬೇಕು. ಡೌರಿ ಕೊಡೋಕ್ಕೆ ಆಗಲ್ಲ ಅಂತ ಹೆಣ್ಣಿನ ಕಡೆಯವರು ಇಫ್ ದೇ ಆರ್ ವೆರಿ ಸ್ಟ್ರಾಂಗ್, ದೆನ್ ಡೆಫಿನೆಟ್ಲಿ ದಿಸ್ ಸಿಸ್ಟಮ್ ಮೇ ಕಮ್ ಟು ಆ್ಯನ್ ಎಂಡ್. ಸೊ ಇಲ್ಲಿ ಸರ್ಪ್ರೈಸ್ ಏನಪ್ಪ ಅಂತ ಹೇಳಿದ್ರೆ, ದೆನ್ ವಾಟ್ ಈಸ್ ಸೋ ಸರ್ಪ್ರೈಸಿಂಗ್? ಏನಪ್ಪ ಸರ್ಪ್ರೈಸು ಅಂತ ಹೇಳಿದ್ರೆ, 1 crore ರೂಪಿ ದ ಫಾದರ್ ಇನ್ ಲಾ, ಅಂದರೆ ಮಾವನ್ ಕೇಳಿದಾಗ ಅಳಿಯ 1 crore ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇರೋದು ಒಬ್ಬಳೇ ಮಗಳು. ಶಿ ಹ್ಯಾಸ್ ಲಾಟ್ ಆಫ್ ಪ್ರಾಪರ್ಟಿ, ತುಂಬ ಚೆನ್ನಾಗಿ ದುಡ್ಡನ್ನು ಇಟ್ಟಿದ್ದಾರೆ. ಸೊ ಆ ದುಡ್ಡನ್ನೆಲ್ಲ ಏನು ಮಾಡಬೇಕು? ಅಳಿಯನ್ಗೆ ಕೊಡೋಣ ಅಂತ 1 crore ರೂಪಾಯಿಯನ್ನು ಡೌರಿಯಾಗಿ ದೇ ಹ್ಯಾವ್ ಫಿಕ್ಸ್ಡ್. That the prospective father-in-law agreed to give a substantial dowry, that is a surprise. Even a crore as dowry is not a surprise anymore. That there is another surprise. ಒಂದು ಸರ್ಪ್ರೈಸ್ ಏನಪ್ಪ ಅಂತ ಹೇಳಿದ್ರೆ, ಈವನ್ ದ bridegroom asked for 1 crore rupee as 1 crore ರೂಪಿ ಕೇಳಿದ್ರೇನೂ ಸಹ ಯಾರು ಆಗಲ್ಲ ಅಂತ ಹೇಳಿಲ್ಲ. ದಟ್ ಈಸ್ ಒನ್ ಸರ್ಪ್ರೈಸ್. ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂತ ಹೇಳಿದ್ರೆ, ಈವನ್ ಅ ಕ್ರೋರ್ ಆಸ್ ಡೌರಿ ಈಸ್ ನಾಟ್ ಅ ಸರ್ಪ್ರೈಸ್ ಎನಿಮೋರ್. ದಟ್ ಈಸ್ ಅನದರ್ ಸರ್ಪ್ರೈಸ್. 1 ಕೋಟಿ ಡೌರಿ ಅಂತ ಹೇಳಿದ್ರೆ ಅದರಲ್ಲೂ ವಿಚಿತ್ರ ಇಲ್ಲ. ದಟ್ ಹ್ಯಾಸ್ ಆಲ್ಸೋ ಬಿಕಮ್ ನಾರ್ಮಲ್ ನವೆಡೇಸ್. ಸೊ ದಟ್ ಈಸ್ ಆಲ್ಸೋ ಒನ್ ಮೋರ್ ಸರ್ಪ್ರೈಸ್. ಒಂದು ಸರ್ಪ್ರೈಸ್ ಫಸ್ಟ್ ಏನು ಹೇಳ್ತಾರೆ ಅಂದರೆ, ನೋಡಿ ಪ್ರಪಂಚ ಎಷ್ಟು ವಿಚಿತ್ರ ಆಗಿದೆ, ಡೌರಿ ಅನ್ನೋದು 1 ಕೋಟಿ ತಗೊತಿದ್ದಾರೆ. ಅದು ತಗೊಳ್ಳೋರು ಎಂಥವ್ರು ಅಂದರೆ ಹೈಲಿ ಎಜುಕೇಟೆಡ್ ಪರ್ಸನ್. ಹಿ ನೋಸ್ ದಟ್ ಹಿ ಶುಡ್ ನಾಟ್ ಟೇಕ್ ಡೌರಿ, ಸ್ಟಿಲ್ ಹಿ ಹ್ಯಾಸ್ ಅಗ್ರೀಡ್ ಟು ಟೇಕ್ ಡೌರಿ. ದಟ್ ಈಸ್ ಒನ್ ಸರ್ಪ್ರೈಸ್. ಕೇಳಿದಾರಲ್ವ 1 crore ಡೌರಿನ ಕೊಡೋಕ್ಕೆ ರೆಡಿಯಾಗಿದ್ದಾರೆ ಇವರು. ದಟ್ ಈಸ್ ಅನದರ್ ಸರ್ಪ್ರೈಸ್. ಇನ್ನೂ ದೊಡ್ಡ ಸರ್ಪ್ರೈಸ್ ಏನಪ್ಪ ಅಂತ ಹೇಳಿದ್ರೆ, 1 ಕೋಟಿ ಡೌರಿನೂ ಕಡಿಮೆನೇ, ಅದೇನು ದುಡ್ಡು ಜಾಸ್ತಿ ಅಲ್ಲ. ಸೊ ದಟ್ ಈಸ್ ಅನದರ್ ಸರ್ಪ್ರೈಸ್. ಈಸ್ ಈವನ್ ದಟ್ ಅ ಸರ್ಪ್ರೈಸ್? ಇದು ಸರ್ಪ್ರೈಸಾ, ವಿಚಿತ್ರನ ಅಂತ ಅಂದ್ಕೊಂಡ್ರೆ ಇನ್ನೂ ಒಂದು ವಿಚಿತ್ರ ಕಾದಿದೆ. ದೆರ್ ಈಸ್ ಅನದರ್ ಸರ್ಪ್ರೈಸ್. ಹೌ ರಿಚ್ ಹಿ ವುಡ್ ಹ್ಯಾವ್ ಬೀನ್ ಟು ಗಿವ್ ಅವೇ 1 crore ಆಫ್ rupees ಇನ್ ಡೌರಿ. ದಟ್ ಡೌರಿ ಡೋನರ್ ವುಡ್ ಹ್ಯಾವ್ ಬೀನ್ ವರ್ತ್ tens of crores or hundreds of crores. So to part with 1 crore as a dowry is not a big deal. ಸೊ
1 crore ಡೌರಿ ಕೊಡೋಕ್ಕೂ ರೆಡಿಯಾಗಿದ್ದಾರೆ ಅವರು ಅಂತ ಹೇಳಿದ್ರೆ ಅವ್ರ ಹತ್ರ ಇನ್ನೆಷ್ಟು ಕೋಟಿ ಇರಬೇಕು, ಹೌ ಮೆನಿ ಕ್ರೋರ್ಸ್ ಹಿ ವುಡ್ ಹ್ಯಾವ್ ಅರ್ನ್ಡ್. ಸೊ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇಷ್ಟೊಂದು ಕ್ರೋರ್ಸನ್ನು ಅರ್ನ್ ಮಾಡೋಕ್ಕೆ ಆಗೋದಿಲ್ಲ. ಸೊ 100 ಕೋಟಿನೋ ಇಲ್ಲ ಎಷ್ಟಿದೆಯೋ ಗೊತ್ತಿಲ್ಲ, ಬಟ್ 1 crore ಕೊಡೋಕ್ಕೆ ಆರಾಮಾಗಿ ಒಪ್ಕೊಂಡಿದ್ದಾರೆ. ಈವನ್ ದಟ್ ಈಸ್ ನಾಟ್ ಅ ರಿಯಲ್ ಸರ್ಪ್ರೈಸ್. ಇದೆಲ್ಲ ಒಂದು ವಿಚಿತ್ರನ ಅಂತ ನೋಡಿದ್ರೆ ಅದು ಅಲ್ಲ. ದೆನ್ ವಾಟ್ ಈಸ್ ದ ರಿಯಲ್ ಸರ್ಪ್ರೈಸ್? ಏನಪ್ಪ ವಿಚಿತ್ರ ಅಂತ ಹೇಳಿದ್ರೆ, ದಟ್ ಯಂಗ್ ವುಮನ್ಸ್ ಆ್ಯಟಿಟ್ಯೂಡ್ ರಿಯಲಿ ಸರ್ಪ್ರೈಸಸ್ ಮೀ. ಲೈಕ್ ಹಿಮ್, ಶಿ ಈಸ್ ಆಲ್ಸೋ ಎಜುಕೇಟೆಡ್. Surprisingly, he has agreed to live with her only if money is given as dowry. ಆ ಕಡೆ ಗಂಡಿನ ಕಡೆ ಆ ಹುಡುಗಾನು he is also educated and she is also educated. ಬಟ್ ವಾಟ್ ಈಸ್ ದ ಮೇನ್ ಥಿಂಗ್ ಅಂತ ಹೇಳಿದ್ರೆ, ಅಷ್ಟು ಎಜುಕೇಷನ್ ಇದ್ರೇನೂ ಸಹ ಶಿ ಹ್ಯಾಸ್ ಅಗ್ರೀಡ್ ಟು ಗಿವ್ ಮನಿ. ಡೌರಿನ ಕೊಡ್ತೀವಿ ಅಂತ ಅವ್ರ ಅಪ್ಪ ಹೇಳಿದಾಗ ಶಿ ವಾಸ್ ಸೈಲೆಂಟ್. ಶಿ ಡಿಡ್ ನಾಟ್ ಆರ್ಗ್ಯೂ. ಏನೂ ವಾದ ಮಾಡಿಲ್ಲ. ಏನಕ್ಕೆ ಕೊಡಬೇಕು, ನಾನು ಎಜುಕೇಟೆಡ್, ಏನಕ್ಕೆ ಕೊಡಬೇಕು ಡೌರಿನ ಅಂತ ಕೇಳಿಲ್ಲ. ಸೈಲೆಂಟ್ಲಿ ಶಿ ಹ್ಯಾಸ್ ಅಗ್ರೀಡ್ ಟು ಮ್ಯಾರಿ ದಟ್ ಪರ್ಸನ್ ವಿತೌಟ್ ಎನಿ ಕ್ವೆಶನ್. ಸೊ ಅದು ಇನ್ನೊಂದು ಸರ್ಪ್ರೈಸ್. ಈವನ್ ಅ ವೆಲ್ ಎಜುಕೇಟೆಡ್ ಮ್ಯಾನ್ ಆಸ್ಕ್ಡ್ ಫಾರ್ ಅ ಡೌರಿ. ಅಷ್ಟೊಂದು ಎಜುಕೇಷನ್ ಇದ್ರೇನೂ ಸಹ, ದುಡಿಯೋವಂಥ ಕೇಪಬಿಲಿಟಿ ಇದ್ರೇನೂ he has asked for dowry. ಅದು 1 lakh 2 lakhs 1 crore. Even a well educated woman has agreed to give a dowry. ವೆಲ್ ಎಜುಕೇಟೆಡ್ ವುಮನ್ನು ಸಹ ಒಪ್ಕೊಂಡಿದ್ದಾರೆ ಡೌರಿ ಕೊಡೋಕ್ಕೆ. ಇಫ್ ವಿ ಸೆಟ್ ಅಸೈಡ್ ಹಿಸ್ ಆ್ಯಂಡ್ ಹರ್ ಎಜುಕೇಷನ್, he and she will still exist. he is a man, she is a woman. ಸೊ ಎಜುಕೇಷನ್ ಇದೆಲ್ಲ ಪಕ್ಕಕ್ಕಿಟ್ಟಾಗ, ಎಜುಕೇಷನ್ ಇದ್ರೇನು ಇಲ್ಲ ಅಂದ್ರೇನು ವಿ ಕ್ಯಾನ್ ಸರ್ವೈವ್. ಎಜುಕೇಷನ್ ಒಂದೇ ಇರಬೇಕು ನಾವು ಸರ್ವೈವ್ ಮಾಡೋಕ್ಕೆ. ಎಜುಕೇಷನ್ ಒಂದಿದ್ರೇ ನಾವು ಸರ್ವೈವ್ ಆಗ್ತೀವಿ ಅನ್ನೋಕ್ಕೆ ಅಂಥದ್ದೇನೂ ಇಲ್ಲ. ಎಜುಕೇಷನ್ ಇಲ್ಲ ಅಂದ್ರೇನು, ನೀವು ಓದಿಲ್ಲ ಅಂತ ಹೇಳಿದ್ರೇನು ಯು ಕ್ಯಾನ್ ಸರ್ವೈವ್ ಸ್ಟಿಲ್. ಸೊ ನೀವು ಎಜುಕೇಷನ್ ಎಲ್ಲ ಪಕ್ಕಕ್ಕಿಟ್ಟಾಗ ಇಬ್ಬರನ್ನ ನೀವು ತಗೊಂಡ್ರೆ ಹಿ ಈಸ್ ಅ ಮ್ಯಾನ್, ಶಿ ಈಸ್ ಅ ವುಮನ್ ಅಷ್ಟೇ. ಮೆನ್ ಆಸ್ಕ್ ಫಾರ್ ಡೌರಿ ಆ್ಯಂಡ್ ಗಿಫ್ಟ್ಸ್, ವಿಮೆನ್ ಗಿವ್ ದೆಮ್. ಮೆನ್ ಗಂಡಿನ ಕಡೆಯವ್ರು ಏನು ಕೇಳ್ತಾರೆ, ಡೌರಿ ಕೇಳ್ತಾರೆ, ಗಿಫ್ಟ್ಸನ್ನು ಕೇಳ್ತಾರೆ. ವಿಮೆನ್ ಕಡೆಯವ್ರು ಏನು ಮಾಡ್ತಾರೆ, ಒಪ್ಕೊತಾರೆ ಕೊಡೋದಕ್ಕೆ. ಈವನ್ ಹಿಯರ್ ದ ನೇಕೆಡ್ ಟ್ರೂತ್ ರಿಮೈನ್ಸ್. ಇಟ್ ಈಸ್ ಅ ಸರ್ಪ್ರೈಸ್ ದಟ್ ಎಜುಕೇಷನ್ ಹ್ಯಾಸ್ ನೋ ವ್ಯಾಲ್ಯೂ ಅಪಾರ್ಟ್ ಫ್ರಮ್ ದ ಮಿಯರ್ ವೆಯ್ಟ್ ಆಫ್ ಬುಕ್ಸ್. ಸೊ ಅವರು ಓದಿರೋದಕ್ಕೆ ಬೆಲೆ ಏನಿದೆ, ಎಜುಕೇಷನ್ಗಂತ ಏನು ಬೆಲೆ ಇದೆ ಅಂದರೆ ಏನೂ ಬೆಲೆ ಇಲ್ಲ. ಬರೀ ಬುಕ್ಸನ್ನು ತುಂಬಿಸ್ಕೊಂಡು ಹೋಗಿದ್ದಾರೆ ಮನೆಗಳಲ್ಲಿ, ಬ್ರೈನಲ್ಲಿ ಏನೂ ತುಂಬಿಸ್ಕೊಂಡಿಲ್ಲ. ಸೊ ಬರೀ ಬುಕ್ಕಲ್ಲಿ ನೀವು ಓದುವಂಥದ್ದನ್ನು ಎಕ್ಸಾಮ್ ಪಾರ್ಟ್ ಆಫ್ ವ್ಯೂವೋ ಇಲ್ಲ ನೀವು ಡಿಗ್ರಿ ಪಡ್ಕೊಳ್ಳೋದಲ್ಲ, ಆ ಒಂದು ಜ್ಞಾನನ ನೀವು ನಿಜ ಜೀವನದಲ್ಲೂ ಉಪಯೋಗ ಮಾಡಬೇಕು. ಯು ಹ್ಯಾವ್ ಟು ಯೂಸ್. ಸುಮ್ಮನೆ ಏನು ಹೇಳಿದ್ರೇನು ಮ್ಯೂಟಾಗಿರೋದು, ಇಂಥ ಒಂದು ಘಟನೆಗಳು ನಿಮ್ಮ ಮನೆಗಳಲ್ಲಿ ನಡೆದಾಗಲೂ ಸಹ ಯು ಶುಡ್ ನಾಟ್ ಬಿ ಸೈಲೆಂಟ್. ಯು ಶುಡೆಂಟ್ ಸ್ಟೇ ಮ್ಯೂಟ್. ಯು ಹ್ಯಾವ್ ಟು ಓಪನ್ ಯುವರ್ ಆಸ್ಕ್ ಆ್ಯಂಡ್ ಕ್ವೆಶ್ಚನ್ ದ ಸೊಸೈಟಿ ವೈ ದಿಸ್ ಈಸ್ ಹ್ಯಾಪನಿಂಗ್, ವೈ ಅನ್ನೋದು ಕ್ವೆಶ್ಚನ್ ಮಾಡೋದಕ್ಕೆ ಅದಕ್ಕೆ ಗಟ್ಸ್ ಇರಬೇಕು, ಧೈರ್ಯ ಇರಬೇಕು. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಶುಡ್ ಐ ಟೇಕ್ ಅ ಡೌರಿ ಆರ್ ಅ ಶೇರ್ ಇನ್ ಮೈ ಪ್ರಾಸ್ಪೆಕ್ಟಿವ್ ಫಾದರ್ ಇನ್ ಲಾಸ್ ಪ್ರಾಪರ್ಟಿ? ದ ವುಡ್ ಬಿ ಸನ್ ಇನ್ ಲಾ ಕನ್ಸಲ್ಟೆಡ್ ದಿ ಎಲ್ಡರ್ಸ್. ಸೊ ಯೂಶಲಿ ವಿಲೇಜಸ್ ಕಡೆ ಎಲ್ಲ ನೀವು ನೋಡಿದಾಗ ಎಲ್ಡರ್ಸ್ ಇರ್ತಾರೆ, ಊರಲ್ಲಿ ದೊಡ್ಡವರು ಇರ್ತಾರಲ್ವಾ. ವುಡ್ ಬಿ ಸನ್ ಇನ್ ಲಾ ಅಂದರೆ ದ ಮ್ಯಾರೇಜ್ ಈಸ್ ನಾಟ್ ಇಟ್ ಓವರ್, ಇನ್ನು ಮದುವೆ ಆಗುತ್ತೆ, ಅದಕ್ಕೋಸ್ಕರ ವುಡ್ ಬಿ ಅಳಿಯ ಏನು ಕೇಳ್ತಾರೆ ಅಂದರೆ, ಊರಲ್ಲಿ ದೊಡ್ಡವ್ರು ಇರ್ತಾರಲ್ವಾ. ಸೊ ಹಿಯರ್ ದೊಡ್ಡವ್ರನ್ನ ಏನು ಕೇಳ್ತಾನೆ ಅವನು ಅಂದರೆ, ನಾನು ಡೌರಿ ತಗೊಳ್ಳೋದಾ ಇಲ್ಲ ಅಂದರೆ ನಮ್ಮ ಫಾದರ್ ಇನ್ ಲಾ ಹತ್ರ ಪ್ರಾಪರ್ಟಿ ಬರ್ಸ್ಕೊಳ್ಳ ಅಂತ ಕೇಳ್ತಾರೆ. ಟೇಕ್ ವಿಚ್ ಎವರ್ ಈಸ್ ಮೋರ್ ಕ್ವಿಪ್ಡ್ ದಿ ಇಂಟೆಲಿಜೆನ್ಸ್ ಒನ್ಸ್ ಇಸೆಂಟ್ ಇಟ್. ಸೊ ಅಲ್ಲಿ ದೊಡ್ಡವ್ರು ಏನು ಹೇಳ್ತಾರೆ ಅಂದರೆ, ಸೊ ಯಾವುದು ಜಾಸ್ತಿ ದುಡ್ಡಾಗತ್ತೋ, ಪ್ರಾಪರ್ಟಿ ಬೆಲೆ ನೋಡು, ಡೌರಿಗಿಂತ ಜಾಸ್ತಿ ಅನಿಸಿದ್ರೆ ಅದನ್ನು ತಗೋ, ಇಲ್ಲ ಅಂದರೆ ಡೌರಿನ ತಗೋ ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ಸನ್ ಇನ್ ಲಾ ಇವಾಗ ಅಲಿಯಾ ಏನು ಮಾಡ್ತಾನೆ ಅಂದರೆ ಫಾದರ್ ಇನ್ ಲಾ ಹತ್ರ ಹೋಗ್ತಾನೆ. ಹೋದಾಗ ಮಾಮಾ ವಾಟ್ ಈಸ್ ಮೋರ್ ದ ಸನ್ ಇನ್ ಲಾ ಆಸ್ಟ್. ಮಾಮಾ ಆನ್ಸರ್ಡ್ ಎ ಶೇರ್ ಇನ್ ದ ಪ್ರಾಪರ್ಟಿ ವುಡ್ ಬಿ 10 rupees more. But what mama? Dowry is our tradition. So son-in-law he goes to his father-in-law and he asks,
ಪ್ರಾಪರ್ಟಿನ ಬೆಲೆ ಎಲ್ಲ ಹಾಕಿದ್ರೆ ಎಷ್ಟು ಬರುತ್ತೆ ಅಂದರೆ 10 ರೂಪಾಯಿ ಜಾಸ್ತಿ ಬರುತ್ತಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ ಅಂತ ಕೇಳಿದಾಗ ಸೊ ಅಂದರೆ ಅಂತ ಕ್ವೆಶನ್ ಅಳಿಯ. ಡೌರಿ ಈಸ್ ಅವರ್ ಟ್ರೆಡಿಷನ್, ಶುಡ್ ಐ ಫೋರ್ಸೇಕ್ 10 rupees ಫಾರ್ ದ ಸೇಕ್ ಆಫ್ ಟ್ರೆಡಿಷನ್? ಅಂದರೆ ಟ್ರೆಡಿಷನ್ಗೋಸ್ಕರ ನಾನು 10 ರೂಪಾಯಿನ ಬಿಡಬೇಕಾ? ನಾನು ಬಿಡಲ್ಲ ಅಂತ ಸನ್ ಇನ್ ಲಾ. One clever gentleman sensed the impending danger and warned, if it is a share in the property, your wife would inherit the property, whereas the dowry will be only yours. ಅಲ್ಲಿ ದೊಡ್ಡವರು ಇರ್ತಾರಲ್ವ ಊರಲ್ಲಿ, ಅಲ್ಲಿ ಒಬ್ರೇನು ಹೇಳ್ತಾರೆ ಅಂದರೆ, ಪ್ರಾಪರ್ಟಿ ಏನಾದರೂ ನೀನು ನಿಮ್ಮ ಫಾದರ್ ಇನ್ ಲಾ ಹತ್ರ ಈಸ್ಕೊಂಡ್ರೆ ಆ ಪ್ರಾಪರ್ಟಿ ರೈಟ್ಸು ನಿಮ್ಮ ವೈಫ್ಗೆ ಹೋಗುತ್ತೆ. ಒಂದು ವೇಳೆ ನೀನು ಡೌರಿ ತಗೊಂಡ್ರೆ ಫುಲ್ ಡೌರಿ ನಿನಗೆ ಬರುತ್ತೆ. ಸೊ ಯೋಚನೆ ಮಾಡು ಇಂಟೆಲಿಜೆಂಟ್ ಆಗಿ ಅಂತ ಸಲಹೆಯನ್ನು ಕೊಡ್ತಾರೆ. ವೆನ್ ದ ವೈಫ್ ಈಸ್ ಮೈನ್ ವಿಲ್ ನಾಟ್ ಹರ್ ಪ್ರಾಪರ್ಟಿ ಬಿ ಮೈನ್ ವಾಸ್ ದ ಸನ್ ಇನ್ ಲಾಸ್ ಕ್ಲವರ್ ರಿಮಾರ್ಕ್. ಸೊ ನಾನು ಮದುವೆ ಆಗ್ತಿದ್ದೀನಿ, ನನ್ನ ವೈಫ್ ಆಗ್ತಾಳೆ, ಅವಳ ಪ್ರಾಪರ್ಟಿ ನನ್ನ ಪ್ರಾಪರ್ಟಿ ಆಗಲ್ವಾ ಅಂತ ಕ್ವೆಶನ್ನು. ವಿ ಕಾಂಟ್ ಸೇ ಟೈಮ್ಸ್ ಹ್ಯಾವ್ ಚೇಂಜ್. ನಾವು ಹೇಳೋಕ್ಕಾಗಲ್ಲಪ್ಪ ಟೈಮ್ ಚೇಂಜ್ ಆಗಿದೆ, ನಿಮ್ಮ ವೈಫ್ ಹೆಸರಿಗೆ ಪ್ರಾಪರ್ಟಿಯನ್ನು ನಿಮ್ಮ ಮಾವ ಬರೆದ್ರೆ ನಿಮ್ಮ ವೈಫು ನಿಮ್ಗೆ ಕೊಡ್ತಾರೋ ಇಲ್ವೋ ಡೌಟೇ, ಸೊ ಯೋಚನೆ ಮಾಡು ಅಂತ ಹೇಳ್ತಾರೆ. ರಿಯಲಿ ಹ್ಯಾವ್ ದ ಟೈಮ್ಸ್ ಚೇಂಜ್ಡ್ ಸೋ ಮಚ್ ದಟ್ ಮೈ ವೈಫ್ ಮೇ ಬಿ ಅಂಡರ್ ಮೈ ಕಂಟ್ರೋಲ್ ಬಟ್ ಹರ್ ಪ್ರಾಪರ್ಟಿ ಮೇ ನಾಟ್ ಬಿ ಮೈನ್. ಅಂದರೆ ಏನು ಟೈಮ್ ಅಷ್ಟು ಚೇಂಜ್ ಆಗಿದೆಯಾ, ನನ್ನ ವೈಫ್ ನನ್ನ ಕಂಟ್ರೋಲಲ್ಲಿರತ್ತೆ ಬಟ್ ಅವಳ ಪ್ರಾಪರ್ಟಿ ನನ್ನ ಕಂಟ್ರೋಲಲ್ಲಿರಲ್ವಾ, ಇದು ಹೇಗೆ ಸಾಧ್ಯ ಅಂತ ಕ್ವೆಶನ್. ಯುವರ್ ವೈಫ್ ಟು ಮೇ ನಾಟ್ ಬಿ ಅಂಡರ್ ಯುವರ್ ಕಂಟ್ರೋಲ್. ನಿಮ್ಮ ವೈಫು ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಸೊ ಯೋಚನೆ ಮಾಡು. ಓ ಈಸ್ ದಟ್ ಸೊ, ದೆನ್ ವಾಟ್ ಡು ಐ ಡೂ ಆಸ್ಕ್ಡ್ ದ ಸನ್ ಇನ್ ಲಾ ಇನ್ ಡಿಸ್ಮೇ. ಡಿಸ್ಮೇ ಅಂದರೆ ಫ್ರಸ್ಟ್ರೇಷನಲ್ಲಿ, ಅನಾಯನ್ಸಲ್ಲಿ, ಇವಾಗ ನಾನೇನು ಮಾಡೋದು, ದುಡ್ಡು ತಗೊಳ್ಳೋದಾ ಇಲ್ಲ ಪ್ರಾಪರ್ಟಿ ತಗೊಳ್ಳೋದಾ ಅಂತ ಯೋಚನೆ ಮಾಡ್ತಾರೆ. ಸೊ ಯೋಚನೆ ಮಾಡ್ತಾ ಇರೋವಾಗ ಅವ್ರ ಫಾದರ್ ಇನ್ ಲಾ ಹತ್ರ ಏನು ಹೇಳ್ತಾರೆ, ದುಡ್ಡನ್ನು ತಗೊತಾರಾ ಇಲ್ಲ ಪ್ರಾಪರ್ಟಿನ ತಗೊತಾರಾ, ಮದುವೆ ಆಗತ್ತಾ ಆಗಲ್ವಾ ಅನ್ನೋದು, ಆಲ್ ದೀಸ್ ಥಿಂಗ್ಸ್ ವಿ ಶಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.